ತಂದೆ ನಾರಾಯಣ, ನಮಸ್ಕಾರಗಳು. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ವೀಕ್ಷಕರೇ, ನೀವು ಇಂದಿನ ದಿನ ಅಂಬರೀಷನ ಏಕಾದಶಿಯ ವೃತ, ದೂರ್ವಾಸರ ಆಗಮನ, ವಿಷ್ಣು ಶಾಪ ಹೊಂದಿದ 3ನೇ ಅಧ್ಯಾಯವನ್ನ, ಅಂದರೆ ಗುರುಚರಿತ್ರೆಯ 3ನೇ ಅಧ್ಯಾಯವನ್ನ ಕೇಳಲಿಕ್ಕಿದ್ದೀರಿ. ಸಿದ್ಧಮುನಿಗಳು ದೀಪಕಾಖ್ಯಾನವನ್ನು ವಿಸ್ತಾರವಾಗಿ ಹೇಳಲು ನಾಮಧಾರಕನು ಸಂತೋಷಪಟ್ಟು ಪುನಃ ವಿನಯದಿಂದ ಕೈಮುಗಿದು, ಜಯ ಜಯ ಸಿದ್ಧಮುನಿಗಳೇ, ನೀವು ನನ್ನ ಉದ್ಧಾರಕರಿದ್ದು ಈ ದಿವಸ ತಾವು ನನ್ನ ಮನಸ್ಸಿನಲ್ಲಿದ್ದ ಸಂದೇಹವನ್ನು ಕಳೆದಿರಿ. ದಯಾನಿಧಿಯೇ, ನಿಮ್ಮಿಂದ ನಾನು ದೀಪಕಾಖ್ಯಾನವನ್ನು ಕೇಳಿ ಸರ್ವಸ್ವವನ್ನು ಹೊಂದಿ ಆನಂದ ಸಮುದ್ರದಲ್ಲಿ ಮುಳುಗಿ ಇವತ್ತಿನಿಂದ ನಾನು ಪರಮ ತತ್ವವನ್ನು ತಿಳಿದೆನು. ಸ್ವಾಮಿ, ನೀವು ನನಗೆ ಈ ಪ್ರಕಾರವಾದ ಗುರು ಮಹಿಮೆಯ ಜ್ಞಾನವನ್ನು ವಿಸ್ತಾರವಾಗಿ ಹೇಳಿದಿರಿ. ನಿಮ್ಮ ಧರ್ಮದಿಂದ ನನ್ನ ಮನಸ್ಸು ಆನಂದವನ್ನು ಹೊಂದಿ ನನಗೆ ಜ್ಞಾನೋದಯವಾಯಿತು. ಸ್ವಾಮಿ, ಈಗ ನಾನು ತಮ್ಮ ದಾಸನಾಗಿರುವೆನು. ನಿಮ್ಮ ವಾಸಸ್ಥಳ ಯಾವುದು, ನೀವು ನಿತ್ಯ ಎಲ್ಲಿ ಊಟ ಮಾಡುತ್ತೀರಿ ಎಂಬುದನ್ನು ಹೇಳಬೇಕು ಎಂದು ಅವರ ಚರಣಕ್ಕೆ ವಂದಿಸ್ತಾರೆ. ಆಗ ಕೃಪಾನಿಧಿಯಾದ ಸಿದ್ಧರು ಆ ಶಿಷ್ಯನನ್ನು ಆಲಂಗಿಸಿ ಆಶೀರ್ವಾದ ಮಾಡಿ ತಮ್ಮ ಎಲ್ಲ ವೃತ್ತಾಂತವನ್ನು ಈ ಕೆಳಗಿನಂತೆ ಹೇಳ್ತಾರೆ. ಅವರು ಹೇಳ್ತಾರೆ, ಕೇಳಿ ಎಷ್ಟು ಸ್ವಾರಸ್ಯಪೂರ್ಣವಾಗಿದೆ ಅವರ ಉತ್ತರ. ಅಂದರೆ, ಯಾವ್ಯಾವ ಸ್ಥಳದಲ್ಲಿ ಶ್ರೀ ಗುರುಗಳು ಇರುವರೋ ಆ ಸ್ಥಾನದಲ್ಲಿ ನಾನು ಚಮತ್ಕಾರ ರೂಪದಿಂದ ಇರುವೆನು. ನೀನು ನನ್ನ ಆಹಾರವನ್ನು ಆಶ್ರಮವನ್ನು ಹೇಳುತ್ತೇನೆ ಕೇಳು ಎಂದು ನಿತ್ಯ ಗುರುಸ್ಮರಣೆ ಮಾಡುವುದೇ ನನ್ನ ಆಹಾರ. ಶ್ರೀ ಗುರುಚರಿತ್ರೆಯ ಮಹಿಮೆಯೇ ನನಗೆ ಅಮೃತ ಪಾನಂ. ಸದಾ ಅವರ ಗುಣವನ್ನೇ ವರ್ಣಿಸುವೆನು ಎಂದು ಗುರುಚರಿತ್ರೆಯ ಪುಸ್ತಕವನ್ನು ತೋರಿಸ್ತಾರೆ. ಎಲೆ ನಾಮಧಾರಕನೇ, ಗುರುಚರಿತ್ರೆಯನ್ನು ಕೇಳಿದರೆ ಮನಸ್ಸಿನಲ್ಲಿ ಅಪೇಕ್ಷಿಸಿದ ಭುಕ್ತಿ ಮುಕ್ತಿ ಪರಮಾರ್ಥಗಳಲ್ಲಿ ಬೇಕಾದದ್ದು ತೀವ್ರವಾಗಿ ಸಾಧ್ಯವಾಗುವುದು. ಮತ್ತು ಗುರುಚರಿತ್ರೆಯನ್ನು ಕೇಳುವುದರಿಂದ ಧನಾಪೇಕ್ಷೆಯುಳ್ಳವರ ಧನವೂ ಅಕ್ಷಯವಾಗುವುದು ಮತ್ತು ಅವರ ಮನೆಯಲ್ಲಿ ಪುತ್ರ ಪೌತ್ರರು ಗೋಧನಗಳು ಆಗುವುದಲ್ಲದೆ ಅವರಿಗೆ ತತ್ಕಾಲದಲ್ಲಿ ಜ್ಞಾನಸಿದ್ಧಿಯೂ ಉಂಟಾಗುವುದು. ಯಾರು ಭಕ್ತಿಯಿಂದಲೂ ಏಕಚಿತ್ತದಿಂದಲೂ ಗುರುಚರಿತ್ರೆಯನ್ನು ಪೂರ್ಣ ಮಾಡುತ್ತಾರೋ, ಅಂದರೆ ಓದುತ್ತಾರೋ ಅಥವಾ ಕೇಳುತ್ತಾರೋ, ಅವರು ತತ್ಕಾಲದಲ್ಲಿಯೇ ತಮ್ಮ ಇಚ್ಛಿತ ಫಲವನ್ನು ಹೊಂದುತ್ತಾರೆ. ಅಪುತ್ರರು ಪುತ್ರವಂತರಾಗುತ್ತಾರೆ. ಅವರಿಗೆ ಗ್ರಹ ರೋಗ ವ್ಯಾಧಿಗಳ ಪೀಡೆಯು ಎಂದೂ ಆಗುವುದಿಲ್ಲ. ಒಂದು ವೇಳೆ ಬಂಧನದಲ್ಲಿದ್ದವರೂ ಕೇಳಿದರೆ ತೀವ್ರ ಬಂಧನದಿಂದ ನಿವೃತ್ತರಾಗುವರು. ಗುರುಚರಿತ್ರೆಯನ್ನು ಏಕಚಿತ್ತದಿಂದ ಕೇಳುವವರು ನಿಶ್ಚಯವಾಗಿ ಜ್ಞಾನವಂತರು, ಶತಾಯುಷಿಗಳು ಆಗುವರು. ಅವರ ಬ್ರಹ್ಮಹತ್ಯಾ ಪಾತಕವೂ ನಾಶವಾಗುವುದು ಎಂದು ಹೇಳಿದರು. ಅಂದರೆ ನಾವು ಇದರಲ್ಲಿ ತಿಳ್ಕೊಳ್ಳೋದು ಭಾಳ ಇದೆ ಅನ್ಬೇಕು. ಈಗ ನೀವು ಯಾರ್ಯಾರು ವೀಕ್ಷಕರು ಕೇಳ್ತಾ ಇದ್ದೀರೋ ಅವ್ರು ವಿಚಾರ ಮಾಡ್ರಿ. ನಿಮಗೆ ನಾನೀಗ ಹೇಳಿದಂತಹ ಯಾವುದೇ ತೊಂದರೆಯಿಂದ ನೀವು ಬಳಲ್ತಾ ಇದ್ದರೆ ಈ ಗುರುಚರಿತ್ರೆಯ ಪೂರ್ಣ ಅಧ್ಯಾಯಗಳನ್ನು, ಅಂದರೆ ಎಲ್ಲ ಅಧ್ಯಾಯಗಳನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ನಾನು. ದಯವಿಟ್ಟು ತಾವು ಇಂದಿನ ದಿನವೇ ಮನಸ್ಸಿನಲ್ಲಿ ಸಂಕಲ್ಪಬದ್ಧರಾಗಿ ತಪ್ಪದೇ ಇದನ್ನ ಕೇಳ್ರಿ. ಮುಂದೆ ನಿಮಗೆ ಅನುಕೂಲವಾದಾಗ ಗುರುಚರಿತ್ರೆಯ ಪುಸ್ತಕವನ್ನು ತೆಗೆದುಕೊಂಡು ನಾನು ಹೇಳಿದ್ದಕ್ಕಿಂತಲೂ ಹೆಚ್ಚು ವಿಸ್ತಾರವಾಗಿರುವಂತಹ ಪುಸ್ತಕವನ್ನು ಓದ್ರಿ. ಭಕ್ತಿಯಿಂದ ಗುರುಸ್ಮರಣೆಯನ್ನು ಮಾಡಿ ನೀವಿರುವಂತಹ ಕಷ್ಟದಿಂದ ಪಾರಾಗಿ ಗುರುವಿಗೆ ಉದ್ದಂಡ ನಮಸ್ಕಾರ ಮಾಡ್ರಿ. ಆ ಗುರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಅಂತ ನಾನು ಈ ವೇಳೆಯಲ್ಲಿ ತಮಗೆ ಹೇಳ್ತಾ ಇದ್ದೇನೆ. ಈಗ ಇಷ್ಟೆಲ್ಲವನ್ನು ಕೇಳಿದ ಕೂಡಲೇ ನಾಮಧಾರಕನು ಅವರಿಗೆ ನಮಸ್ಕಾರ ಮಾಡಿ, ಸ್ವಾಮಿಯೇ, ಕೃಪಾನಿಧಿ, ಸಿದ್ಧಮುನಿಯೇ, ನನ್ನನ್ನು ಈ ಭವಸಾಗರದಿಂದ ದಾಟಿಸಿ ಉದ್ಧಾರ ಮಾಡಿರಿ. ಜಗತ್ತನ್ನು ಪ್ರಕಾಶಿಸುವಂತೆ ಜ್ಯೋತಿ ಸ್ವರೂಪರು ಗುರುಮೂರ್ತಿಗಳು ಆದ ತಾವು ನನಗೆ ಪ್ರತ್ಯಕ್ಷ ದರ್ಶನ ಕೊಟ್ಟಿರಿ. ಗುರುಚರಿತ್ರೆಯನ್ನು ಸಂಪೂರ್ಣವಾಗಿ ಕೇಳಬೇಕೆಂದು ನನಗೆ ಇಚ್ಛೆ ಇರುವುದು ಅಂತ ಹೇಳ್ತಾರೆ. ಒಳ್ಳೆ ನೀರಡಿಕೆ ಆದವನಿಗೆ, ಅಂದರೆ ಬಿಸಿಲಲ್ಲಿ ನಡೆಯುವವನಿಗೆ ಅಮೃತವನ್ನು ತಂದು ಕೊಟ್ಟಂತೆ ತಾವು ನನಗೆ ದರ್ಶನ ಕೊಟ್ಟಿದ್ದೀರಿ. ರಾತ್ರಿಯನ್ನು ಕಳೆಯುವುದಕ್ಕೆ ಸೂರ್ಯೋದಯವಾಗುವಂತೆ ನನ್ನ ಅಜ್ಞಾನವನ್ನು ಕಳೆಯುವುದಕ್ಕಾಗಿ ತಾವು ಶ್ರೀ ಗುರು ಮಹಿಮೆಯು ನನ್ನ ಕಿವಿಗೆ ಬೀಳುವಂತೆ ವಿಸ್ತಾರವಾಗಿ ಹೇಳಿದಿರಿ ಎಂದು ಹೇಳ್ತಾರೆ. ಆಗ ಸಿದ್ಧಮುನಿಯು ಅವನಿಗೆ ಅಭಯ ವಚನವನ್ನು ಕೊಟ್ಟು ಅವನ ಬಲಗೈಯನ್ನು ಹಿಡಿದು ಅಮರಜಾ ಭೀಮಾ ನದಿಗಳ ಸಂಗಮದಲ್ಲಿರುವ ತಮ್ಮ ಸ್ಥಾನಕ್ಕೆ ಕರೆದುಕೊಂಡು ಹೋದರು. ನೋಡಿರಿ, ಹಿಂದಿನ ಯತಿ ಮುನಿಗಳಿಗೆಲ್ಲ ಇಷ್ಟೊಂದು ಶಕ್ತಿ ಇರ್ತಿತ್ತು ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಳ್ಬೇಕು. ಕಲ್ಪವೃಕ್ಷದಂತೆ ಇದ್ದ ಅಶ್ವತ್ಥದ ಬುಡದಲ್ಲಿ ಜ್ಞಾನ ಮಾರ್ಗವನ್ನು ತೋರಿಸುವ ಒಂದು ಆಶ್ರಮವಿತ್ತು.
ಅಲ್ಲಿ ಆ ಸಿದ್ಧರು ಜ್ಞಾನ ಪ್ರಕಾಶರಾಗಿ ಕುಳಿತು, ಎಲೆ ಶಿಷ್ಯನಾದ ನಾಮಧಾರಕನೇ ಕೇಳು, ಗುರು ಸೇವೆಯು ದಾರಿಯು ನಿನಗೆ ತಿಳಿದಿಲ್ಲ, ಆದ್ದರಿಂದ ನಿನಗೆ ಚಿಂತೆ ಮತ್ತು ಕ್ಲೇಶಗಳು ಉಂಟಾಗುವಲ್ಲದೆ ಬೇರೆ ಅನೇಕ ಬಾಧೆಗಳು ಉಂಟಾಗುವವು. ಗುರುವಿನ ಸ್ವರೂಪವನ್ನು ತಿಳಿಯಬೇಕಾದರೆ ಯಾವ ಆಚಾರದಿಂದ ಇರಬೇಕು ಎಂಬುದನ್ನು ಹೇಳುತ್ತೇನೆ ಕೇಳು. ಮನಸ್ಸಿನಲ್ಲಿ ದೃಢ ಭಕ್ತಿಯುಳ್ಳಂಥ ಜನರಿಗೆ ಮಾತ್ರ ಗುರುಗಳ ಸ್ವರೂಪವು ತಿಳಿಯುವುದು ಎಂದು ಹೇಳಿದರು. ನೋಡ್ರಿ, ಈಗ ನಿಮ್ಗೆ ನೋಡಿದ ತಕ್ಷಣ ಇಲ್ಲಿ ಕಾಣ್ಬಹುದು. ಕಂಡಾಗ ನಾವು ಇದು ಬೇಡ, ಇದೇನು ಅಂತ ನಾವು ಮುಂದೆ ಹೋಗ್ಬೋದು. ಹಾಗೆ ಮಾಡಬಾರ್ದು. ಯಾಕೆಂದ್ರೆ ನಮ್ಮ ಪಾಪಗಳು ಇನ್ನೂ ಪರಿಹಾರ ಆಗಿಲ್ಲ ಅಲ್ಲಾದ್ರೆ ನಾವು ಒಂದಿನ ಕೇಳಿದ್ರು ಮತ್ತೊಂದಿನ ಇದು ಬೇಡ, ಇದು ಯಾಕೆ, ನಾವು ಸುಮ್ಮನೆ ಹಾಳು ಹರಟೆ, ಇದೆಲ್ಲ ಸುಳ್ಳೆಯ ಅಂತೆಲ್ಲ ನಾವು ಅಂದ್ಕೊಳ್ಬಹುದು. ಆದ್ರೆ ದಯವಿಟ್ಟು ಹಾಗೆ ತಿರಸ್ಕಾರ ಭಾವನೆಯನ್ನ ತಾಳ್ಬೇಡ್ರಿ. ನಿಜವಾಗ್ಲೂ ಇದು ಹೇಳಿದ್ದು ಯಾಕೆಂದ್ರೆ ತಲೆತಲಾಂತರದಿಂದ ಬಂದಿರೋದು ಇದು. ಅದಕ್ಕಾಗಿ ಇದನ್ನೆಲ್ಲ ನೀವು ಅನಾದರ ಮಾಡದೆ ಆದರದಿಂದ ಭಕ್ತಿ ಶ್ರದ್ಧೆಗಳಿಂದ ಇದನ್ನ ತಪ್ಪದೆ ಶ್ರವಣ ಮಾಡಿ ಒಳ್ಳೆಯ ಭಾಗ್ಯವನ್ನು ಪಡೆಯಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಆಮೇಲೆ ಸಿದ್ಧರ ವಚನ ಕೇಳಿದ ನಾಮಧಾರಕನು ಭಕ್ತಿ ಸಂತೋಷಗಳಿಂದ ಪುನಃ ಅವರಿಗೆ ನಮಸ್ಕರಿಸಿ ಕರುಣಾಸ್ವರದಿಂದ, ಸ್ವಾಮಿ, ನಾನು ತಾಪತ್ರಯಾಗ್ನಿಯಲ್ಲಿ ಬೆಂದು ಸಂಸಾರ ಸಾಗರದಲ್ಲಿ ಮುಳುಗಿ ಅಜ್ಞಾನವೆಂಬ ಜಾಲದಲ್ಲಿ ಸಿಕ್ಕು ಕ್ರೋಧಾದಿ ಜಲಚರಗಳಿಂದ ಗಟ್ಟಿಯಾಗಿ ಸುತ್ತುಗಟ್ಟಲ್ಪಟ್ಟಿದ್ದೇನೆ. ಆದ್ದರಿಂದ ಸ್ವಾಮಿ, ನನ್ನನ್ನು ಜ್ಞಾನವೆಂಬ ನಾವೆಯಲ್ಲಿ ಕೂಡಿಸಿ ಕೃಪಾ ಎಂಬ ವಾಯುವನ್ನು ಬೀಸಿ ನನ್ನ ದೇಹವನ್ನು ಪವಿತ್ರ ಮಾಡಿ ಈ ಸಂಸಾರ ಸಾಗರದಿಂದ ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿಕೊಳ್ತಾನೆ. ನಮ್ಗೆಲ್ಲ ದೇವರು ಪ್ರತ್ಯಕ್ಷವಾದರೂ ವರ ಕೇಳ್ಕೊಳ್ಳಿಕ್ಕೂ ಬರೋದಿಲ್ಲ ಅಂತ ಅನ್ಕೋಬೇಕು ಇವರ ವಾಗ್ಜರಿಯನ್ನು ನೋಡಿದರೆ. ಆಗ ಸಿದ್ಧಮುನಿಗಳು ಹೇಳ್ತಾರೆ, ಏನು ಚಿಂತೆ ಮಾಡಬೇಡ, ನಿನ್ನನ್ನ ಕಾಪಾಡುವ ಜವಾಬ್ದಾರಿಯನ್ನು ನನಗೆ ಒಪ್ಪಿಸಿದ್ದೆ ಅಂತ ಹೇಳಿ ಅವಿದ್ಯಾ ಮಾಯೆಯಲ್ಲಿ ಸಿಕ್ಕು ಮನಸ್ಸಿನಲ್ಲಿ ಸಂಶಯ ಇಟ್ಟುಕೊಂಡು ಡಂಬಾಚಾರದಿಂದ ಗುರುಸೇವೆ ಮಾಡುತ್ತಾ ಬೇಸತ್ತು ಗುರುವು ನಮಗೇನು ಕೊಡುವನೆಂದು ಗುರುವಿನ ಮೇಲೆ ಆರೋಪ ಹೊರಿಸುತ್ತಾ ನಾನಾ ತರದ ಕಷ್ಟಗಳನ್ನು ಅನುಭವಿಸುವ ಜನರು ಇದ್ದಾರೆ. ಆದರೆ ನಾಮಧಾರಕ, ನಿನ್ನ ಮನಸ್ಸಿನಲ್ಲಿ ಸಂಶಯವನ್ನು ಇಟ್ಟುಕೊಂಡು ಗುರುವು ನಮಗೇನು ಕೊಡುತ್ತಾನೆಂದು ಅನ್ನುತ್ತೆ. ಆದ್ದರಿಂದ ನೀನು ಈ ಭೋಗವನ್ನು ಭೋಗಿಸುತ್ತಾ ನಾನಾ ಕಷ್ಟಗಳಿಂದ ಗುರಿಯಾಗಿರುವೆ. ಆದ್ದರಿಂದ ಈಗ ನೀನು ಮನಸ್ಸಿನ ಸಂಶಯ ಬಿಟ್ಟು ನಿಶ್ಚಲ ಭಕ್ತಿಯಿಂದ ಸೇವಿಸು. ಅಂದರೆ ಕೃಪಾಸಾಗರ ಗುರುಗಳು ನಿನ್ನನ್ನು ಎಂದೂ ಉಪೇಕ್ಷಿಸದೆ ಸದಾ ನಿನಗೆ ಅಪಾರ ಸುಖವನ್ನು ಕೊಡುತ್ತಾರೆ. ಗುರುಗಳು ವೇದಶಾಸ್ತ್ರಗಳು ಪ್ರಸಿದ್ಧವಾಗಿ ಹೇಳುವವು. ಆದ್ದರಿಂದ ಗುರುಗಳೇ ಕೃಪಾಸಾಗರರು ಎಂದು ವೇದಶಾಸ್ತ್ರಗಳು ಪ್ರಸಿದ್ಧವಾಗಿ ಹೇಳುವವು. ಆದ್ದರಿಂದ ನೀನು ಮನಸ್ಸಿನಲ್ಲಿ ದೃಢ ಭಕ್ತಿಯನ್ನು ಇಟ್ಟುಕೊಂಡು ಗುರುಚರಣದಲ್ಲಿ ಸಂಪೂರ್ಣ ಮನಸ್ಸನ್ನು ನೀಡು. ಆವಾಗ ನಿನ್ನ ಎಲ್ಲಾ ಸಂಶಯಗಳು ಪರಿಹರಿಸುವವು ಅಂತ ಹೇಳ್ತಾರೆ. ಹೇಗೆ ಮಳೆ ಎಲ್ಲಾ ಕಡೆ ಒಂದೇ ತರಹ ಬಿದ್ದರೂ ಕೂಡ ಎತ್ತರದ ಸ್ಥಳದಲ್ಲಿ ಹೆಚ್ಚು ನಿಲ್ಲದೆ ತಗ್ಗಾದ ಸ್ಥಳದಲ್ಲಿ ಹೇಗೆ ಹೆಚ್ಚು ಹೋಗಿ ನಿಲ್ಲುತ್ತದೆಯೋ ಹಾಗೆ ದೃಢಭಕ್ತಿ ಇರುವುದು ಕೂಡ ಹಾಗೇನೆ. ತಗ್ಗು ಭೂಮಿಯಲ್ಲಿ ನೀರು ಹೆಚ್ಚಿದ್ದಂತಾನೆ ಯಾರಲ್ಲಿ ಭಕ್ತಿ ಹೆಚ್ಚಿಗೆ ಇದೆಯೋ ಅವರಲ್ಲಿ ಶ್ರದ್ಧಾಚರಣೆ, ಗುರುವಿನ ಕುರಿತು ನಿಶ್ಚಲವಾದ ಮನಸ್ಸೆಲ್ಲ ಇರ್ತದೆ. ಇದಕ್ಕಿಂತ ಹೆಚ್ಚಿಗೆ ಬೇಕೇ ಗುರು ಮಹಿಮೆಗೆ ಉಪಮೆ ಅಂತ ಕೇಳ್ತಾರೆ. ಈಗ ಗುರುವಿಗೆ ಕಲ್ಪವೃಕ್ಷದ ಉಪಮೆ ಕೊಟ್ಟಿದ್ದಾರೆ ಇದರಲ್ಲಿ. ಅಂದ್ರೆ ಯಾರು ಕೇಳಿದ್ದನ್ನು ಮಾತ್ರ ಕೊಡ್ತಾರೋ ಅದು ಕಲ್ಪವೃಕ್ಷ ಆಗಿರ್ತದೆ. ಆದ್ರೆ ಗುರು ಕಾಮಧೇನು, ಅಂದ್ರೆ ನಾವು ಕೇಳದೆಯೂ ನಮ್ಮ ಮನಸ್ಸಿನ ಇಚ್ಛೆಯನ್ನು ತಿಳ್ಕೊಂಡು, ಅಂದ್ರೆ ಗುರುವಿನ ಕಾಮಧೇನುವಿಗೆ ಹೋಲಿಸಿದ್ದಾರೆ ಅಂತ ನಾನು ಹೇಳ್ತಾರೆ. ಇಲ್ಲಿ ಕಲ್ಪವೃಕ್ಷ ಅಲ್ಲ, ಕಾಮಧೇನು ಮನಸ್ಸಿನೊಳಗಿನ ಇಚ್ಛೆಯನ್ನ ತಾನೇ ತಿಳಿದು ಪೂರ್ಣ ಮಾಡ್ತಾರೆ. ಅಂತ ಗುರುಗಳು ತಮ್ಮ ನಿಜವಾದ ಭಕ್ತರ ಮನಸ್ಸಿನ ಇಚ್ಛೆಯನ್ನ ಪೂರ್ಣ ಮಾಡ್ತಾರೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಸ್ಮೃತಿಗಳಲ್ಲೂ ಇದನ್ನೆಲ್ಲ ವರ್ಣಿಸಿದ್ದಾರೆ. ಹಾಗಾಗಿ ನೀನು ಗುರುಗಳ ಪಾದ ಕಮಲಕ್ಕೆ ನಿನ್ನ ಚಿತ್ತವನ್ನಿಟ್ಟು ಏಕಚಿತ್ತದಿಂದ ಧ್ಯಾನಿಸಿದರೆ ಖಂಡಿತ ನಿನಗೆ ಸೋಲಿಲ್ಲ ಅಂತ ಹೇಳ್ತಾರೆ. ಹಾಗೆ ಆಗ ನನಗೆ ಗುರು ಚರಿತ್ರೆಯನ್ನು ಸಂಪೂರ್ಣವಾಗಿ ಕೇಳಬೇಕೆಂದು ಇನ್ನೂ ಅತ್ಯಂತ ಉತ್ಕಟವಾಗಿದೆ ಅಂತ ಹೇಳಿದಾಗ ಶ್ರೀ ಗುರುಗಳು
ತ್ರಿಮೂರ್ತಿ ಸ್ವರೂಪವೆಂದು ಕೇಳಿರುವೆನು, ಹಾಗಾದ್ರೆ ಅವರು ಮನುಷ್ಯರಾಗಿ ಯಾಕೆ ಅವತರಿಸಿದರು ಎಂದು ಇವರು ಕೇಳ್ತಾರೆ. ಆಗ ಅದನ್ನ ಪೂರ್ಣ ವಿವರವಾಗಿ ಹೇಳ್ತಾರೆ. ನಾವು ಅಂದ್ರೆ ಗುರು ಸೇವೆಯನ್ನು ಮಾಡಿದವರು ಸಂಪೂರ್ಣ ಸುಖವನ್ನು ಹೊಂದುತ್ತಾರೆ. ನಿನಗೆ ಇವತ್ತದು ಫಲಿಸಿದೆ. ಯಾವತ್ತೂ ನಾನು ಇಷ್ಟೆಲ್ಲ ಭೂಮಿ ಮೇಲೆ ಸಂಚಾರ ಮಾಡಿದ್ರು, ಅಂದ್ರೆ ಮುನಿಗಳು ಧರ್ಮ ಪ್ರಸಾರದ ಸಲುವಾಗಿ ಎಲ್ಲಾ ಕಡೆ ಸಂಚರಿಸುತ್ತಿದ್ರು ಆಗಿನ ಕಾಲದಲ್ಲೆಲ್ಲ. ಈಗ ಅವ್ರು ಎಷ್ಟೇ ಸಂಚಾರ ಮಾಡಿದ್ರು ಗುರುಚರಿತ್ರೆಯನ್ನ ಇಷ್ಟೊಂದು ಭಕ್ತಿಯಿಂದ ಕೇಳುವಂಥವ್ರು ಯಾರೂ ಸಿಗ್ಲಿಲ್ಲಾಗಿತ್ತಂತೆ ಸಿದ್ಧಮುನಿಗಳಿಗೆ. ಹಾಗಾಗಿ ಅವರು ಬಹಳ ಸಂತೋಷದಿಂದ ಹೇಳ್ತಾರೆ, ಯಾರಿಗೆ ಇಹ ಪರಗಳಲ್ಲಿ ಸುಖವಾಗಬೇಕೆಂಬ ಆಸೆ ಇರುವುದೋ ಅವರಿಗೆ ಗುರುಚರಿತ್ರೆ ರುಚಿಸ್ತದೆ. ಆದ್ದರಿಂದ ನೀನು ತ್ರಿಕರಣಗಳನ್ನು ದೃಢ ಮಾಡಿಕೊಂಡು ಏಕಚಿತ್ತದಿಂದ ಗುರುಚರಿತ್ರೆಯನ್ನು ಕೇಳು ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಇಹ ಪರ ಎರಡೇ ಅಕ್ಷರದ ಶಬ್ದ ಇದು. ಇಹ ಎರಡು, ಪರ ಎರಡು. ನಾವು ಇದನ್ನೆಲ್ಲ ಇಲ್ಲಿ ಪ್ರತಿಯೊಂದು ಶಬ್ದವನ್ನು ಗಮನಕ್ಕೆ ತಗೊಳ್ಬೇಕು ಅಂತ ಹೇಳ್ತೀನಿ. ಯಾಕೆಂದ್ರೆ ಬರೀ ಇಹದ ಆಲೋಚನೆ ಒಂದೇ ಮಾಡಿದರೆ ಅವಾಗ ನಮಗೆ ಗುರುಚರಿತ್ರೆ ರುಚಿಸೋದಿಲ್ಲ. ಅದೇನು ಏನೋ ಹೇಳ್ತಾ ಇದ್ದಾರೆ ಪುರಾಣ ಅಂತ ಅನಿಸ್ತದೆ. ಅದೇ ನಮಗೆ ಓಹೋ, ನಾವು ಬರೀ ಭೂಮಿ ಮೇಲೆ ಬಂದಾಗಷ್ಟೇ ಅಲ್ಲ, ಅದು ಇಹ ಆಯ್ತು. ಪರದಲ್ಲಿಯೂ ಕೂಡ, ಯಾಕೆಂದ್ರೆ ನಾವು ಹಿಂದಿನ ಜನ್ಮದ ವಾಸನೆಯನ್ನು ಇಟ್ಟುಕೊಂಡೇ ಈ ಜನ್ಮದಲ್ಲಿ ಬಂದಿರ್ತೇವೆ. ಹಾಗಾಗಿ ನಾವು ಅದನ್ನೆಲ್ಲ ತಿಳ್ಕೊಳ್ಳೇಬೇಕಾದ್ದು. ಅದು ಸುಳ್ಳು ಅಂತ ಯಾರು ಹೇಳಿದ್ರು ಅದು ಖಂಡಿತ ಸುಳ್ಳಲ್ಲ. 100% ಸತ್ಯ ಅಂತ ಹೇಳ್ತೇನೆ ನಾನು. ಯಾಕೆಂದ್ರೆ 100% ಅಲ್ಲ, ಈಗಿನ ಕಾಲದವರೆಲ್ಲ ಅದನ್ನ ನಂಬೋದಿಲ್ಲ. ಆದ್ರೆ ನಂಬೋದಿಲ್ಲ ನಾವು ಬಾಯಲ್ಲಿ ಹೇಳೋದಷ್ಟೇ ಬಿಟ್ರೆ, ನಾವು ನಂಬಲಿ ಬಿಡ್ಲಿ, ಆ ಸೃಷ್ಟಿಕರ್ತ ಅದ್ರ ಯಾವುದನ್ನು ಮಿಸ್ ಮಾಡೋದಿಲ್ಲ, ಯಾವುದ್ರಲ್ಲೂ ತಪ್ಪೋದಿಲ್ಲ. ಅವನ ಹೇಗೆ ನಡೆಯಬೇಕೋ ಅದೇ ನಿಟ್ಟಿನಲ್ಲಿ ಅವನು ವಿಶ್ವವನ್ನು ನಡೆಸ್ತಾ ಇರ್ತಾನೆ. ನಮಗ ಕಾಣೋದಿಲ್ಲ ಅದನ್ನ, ಅಂದ್ರೆ ನಮಗ ನೋಡೋ ಕಣ್ಣಿಲ್ಲ ಅಂತ ಅರ್ಥ. ಅದು ನಮಗ ಕಾಣೋದಿಲ್ಲ ಅಂದ್ರೆ, ಮೊದಲಿನವರೆಲ್ಲ ತಿಳ್ಕೊಳ್ತಿದ್ರು, ಈಗ ನಮಗ್ ಕಾಣೋದಿಲ್ಲ ಅಂದ್ರೆ ನಮಗ ಅದನ್ನು ನೋಡುವಂತಹ ಜ್ಞಾನ ಇಲ್ಲ, ವಿಜ್ಞಾನಿಗಳಾಗಿದ್ದೇವೆ ನಾವು ಅಷ್ಟೇ ಬಿಟ್ರೆ ಅದು ನಮಗ ಕಾಣೋದಿಲ್ಲ ಅಂತ ಅರ್ಥ ಅಲ್ಲ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಎಲ್ಲದರಲ್ಲಿಯೂ ಪರಮಾತ್ಮನನ್ನು ಕಂಡರೆ ಆಗ ನಮಗೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಪರಮಾತ್ಮನ ಯಾವ್ಯಾವುದೋ ಗುಣಗಳು ನಮಗೆ ಕಾಣ ಸಿಗ್ತವೆ. ಆದ್ರೆ ನಾವು ಅದನ್ನ ಕಂಡು ಕಾಣದಂತೆ ಇರ್ತೇವೆ. ಅದು ನಮ್ಮ ತಪ್ಪು ಆಗಿದೆ. ಇರ್ಲಿ, ನಾಮಧಾರಕನು ಸ್ವಾಮಿ ಸಿದ್ಧಮುನಿಗಳಿಗೆ ತ್ರಿಮೂರ್ತಿಗಳು ಯಾವ ಕಾರಣದಿಂದ ಮನುಷ್ಯ ಅವತಾರವನ್ನು ತಕೊಳ್ತಾರೆ ಅಂತ ಕೇಳ್ತಾರೆ. ಆವಾಗ ನಾಮಧಾರಕರು ಹೇಳ್ತಾರೆ, ಮೂಲ ಪರಮಾತ್ಮನು ಒಬ್ಬನೇ ಇದ್ದಾನೆ. ಅವನು ಸತ್ವ ರಜ ತಮಗಳೆಂಬ 3 ಗುಣಗಳಿಂದಲೇ ಬ್ರಹ್ಮ ವಿಷ್ಣು ಮಹೇಶ್ವರರೆಂದು ತ್ರಿಮೂರ್ತಿಗಳಾಗಿರುವರು ಅಂತ ಹೇಳ್ತಾ ಅವನಿಗೆ ಒಂದು ಅಂಬರೀಷ ಮಹಾರಾಜನ ಕಥೆಯನ್ನು ಹೇಳ್ತಾನೆ. ಅಂಬರೀಷ ಅನ್ನುವವನು ಏಕಾದಶಿ ವ್ರತವನ್ನ ಆಚರಣೆ ಮಾಡ್ತಾ ಇದ್ದ ಟೈಮ್ನಲ್ಲಿ ಋಷಿಗಳು, ದೂರ್ವಾಸ ಮುನಿಗಳು ಬಂದು ದ್ವಾದಶ ದಿನ ಪಾರಾಯಣ ವೇಳೆಗೆ ಬರ್ತಾರೆ. ಆಗ ಅಂಬರೀಷನು ಬೇಗ ಸ್ನಾನ ಮುಗಿಸಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಲು ಬರಬೇಕಂತ ಕೇಳ್ಕೊಂಡಾಗ ಹೇಳಿ ಹೋದವರು ದೂರ್ವಾಸರು ಲೇಟಾಗಿ ಬರ್ತಾರೆ. ಆಗ ಅಂಬರೀಷನಿಗೆ ಶಾಪ ಕೊಡ್ಲಿಕ್ಕೆ ತಯಾರಾಗ್ತಾರೆ. ಅಂಬರೀಷ ಹಾಗೂ ವಿಷ್ಣುವನ್ನು ಸ್ಮರಣೆ ಮಾಡಿದಾಗ ಸಾಕ್ಷಾತ್ ವಿಷ್ಣುವೇ ಬರ್ತಾನೆ. ನೋಡು, ವಿಷ್ಣು ನನ್ನನ್ನು ರಕ್ಷಿಸು ಅಂತ ಹೇಳಿದಾಗ ಆ ಅಂಬರೀಷನಿಗೆ ಕೊಡಬೇಕಾದ ಶಾಪವನ್ನ ದೂರ್ವಾಸರು ವಿಷ್ಣುವಿಗೆ ಕೊಡ್ತಾರೆ. ಅದರ ಫಲವಾಗಿಯೇ ಇವರು ದಶಾವತಾರದಲ್ಲಿ ವಿಷ್ಣು ಭೂಮಿ ಮೇಲೆ ಕಾಣಿಸ್ಕೊಳ್ತಾನೆ ಎನ್ನುವುದೇ ಈ ಅಧ್ಯಾಯದ ಮೂಲ ವಸ್ತುವಾಗಿದೆ. ಅಂದರೆ ಗುರುಗಳ ಮಹಿಮೆ ಹೇಗಿದೆ ಅನ್ನೋದನ್ನ ನಾವು ಇದರಲ್ಲಿ ಖಂಡಿತ ತಿಳ್ಕೊಳ್ಬೇಕು. ಇಲ್ಲಿಗೆ 3ನೇ ಅಧ್ಯಾಯ ಮುಗಿತದೆ. ಎಲ್ಲರಿಗೂ ಧನ್ಯವಾದಗಳು.